ಕಪ್ಪು ಹಣ ಹೂಡಿಕೆಗೆ ಸುರಕ್ಷಿತ ಸ್ವರ್ಗ ಎನ್ನಲಾದ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈಗ ಕಿಚ್ಚು ಬಿದ್ದಿದೆ. 500 ಹಾಗೂ 1000 ರೂಪಾಯಿ ನೋಟುಗಳ ನಿಷೇಧದಿಂದಾಗಿ ದೇಶದ ರಿಯಲ್ ಎಸ್ಟೇಟ್ ಕ್ಷೇತ್ರ ಕ್ರಮೇಣ ಕುಸಿತ ಕಾಣ್ತಿದೆ. ಹಣದ ಕೊರತೆಯಿಂದ ಜನ ಮನೆ, ನಿವೇಶನ, ಫ್ಲಾಟ್ಗಳ ಖರೀದಿಯಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ. ಬೆಂಗಳೂರಲ್ಲೂ ಇದರ ಬಿಸಿ ಜೋರಾಗಿ ತಟ್ಟಿದೆ. ಕೇಂದ್ರ ಸರ್ಕಾರ 500 ಹಾಗೂ 1000 ರೂಪಾಯಿ ನೋಟುಗಳ ನಿಷೇಧ ಮಾಡಿ ಈಗಾಗಲೇ 49 ದಿನಗಳು ಕಳೆದಿದೆ. ಈ 49 ದಿನಗಳಲ್ಲಿ ದೇಶದ ರಿಯಲ್ ಎಸ್ಟೇಟ್ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮ ಬಿದ್ದಿದೆ. ಕಪ್ಪು ಹಣದ ವಹಿವಾಟು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಇರೋದ್ರಿಂದ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ದೊಡ್ಡ ಆಘಾತವಾಗಿದೆ. ನಗರಗಳಲ್ಲಿ ಫ್ಲಾಟ್, ನಿವೇಶನ ಹಾಗೂ ಸಿದ್ಧ ಮನೆಗಳ ದರ ಭಾರೀ ಪ್ರಮಾಣದಲ್ಲಿ ಕುಸಿತಾ ಇದೆ. ಒಂದು ಮೂಲದ ಪ್ರಕಾರ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ 30 ರಿಂದ 40% ಮಾರಾಟವೇ ಕುಸಿದಿದೆ ಅಂತ ಹೇಳಲಾಗ್ತಿದೆ. ವಿಶೇಷ ಅಂದ್ರೆ ಆಸ್ತಿಗಳ ಖರೀದಿ ವಿಷಯದಲ್ಲಿ 60% ಸರ್ಕಾರಿ ಲೆಕ್ಕವಾದ್ರೆ 40% ಅಕ್ರಮ ಅಂದ್ರೆ ನಗದು ರೂಪದಲ್ಲೇ ಹಣ ಪಾವತಿಯಾಗ್ತಾ ಇತ್ತು. ಆದ್ರೆ ಅದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿದೆ. ಉದಾಹರಣೆಗೆ 30-40 ಸೈಟ್ಗೆ ಸರ್ಕಾರದ ನಿಗದಿ ಮಾಡುವ ಬೆಲೆ 15 ಲಕ್ಷ ರೂಪಾಯಿಯಾದ್ರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ತಮ್ಮ ಬಳಿ ಗ್ರಾಹಕರಿಗೆ 36 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗುತ್ತೆ. ಅಂದ್ರೆ ಸರ್ಕಾರದ ನಿಯಮದ ಪ್ರಕಾರ 15 ಲಕ್ಷಕ್ಕೆ ಲೀಗಲ್ ಆಗಿ ಸೈಟ್ಗೆ ನೋಂದಣಿ ಮಾಡಿಸಲಾಗುತ್ತೆ. ಉಳಿದ 16 ಲಕ್ಷ ರೂಪಾಯಿ ಹಣವನ್ನ ಬೈ ಕ್ಯಾಶ್ ಅಂದ್ರೆ ಕಪ್ಪು ಹಣವನ್ನ ಪಡಿತಾ ಇದ್ರು. ಆದ್ರೆ ಇದೀಗ ಈ ಎಲ್ಲವುಗಳಿಗೆ ಬ್ರೇಕ್ ಬಿದ್ದಿದೆ. ನೋಟುಗಳ ನಿಷೇಧದಿಂದ 40% ಕಪ್ಪು ಹಣದ ವಹಿವಾಟಿಗೆ ಬ್ರೇಕ್ ಬಿದ್ದಿದೆ. ಇದಿಷ್ಟೇ ಅಲ್ಲ, ಬಿಲ್ಡರ್ಗಳು ತಮ್ಮ ಕಾರ್ಮಿಕರಿಗೆ ಕೂಲಿ ಕೊಡೋಕು ಹಣವಿಲ್ಲದಂತಾಗಿದೆ. ಇದರಿಂದಾಗಿ ಹೇಳಿದ ಸಮಯಕ್ಕೆ ಸರಿಯಾಗಿ ಗ್ರಾಹಕರಿಗೆ ಕೆಲಸ ಮುಗಿಸಿಕೊಡೋಕೆ ಆಗ್ತಾ ಇಲ್ಲ. ಈಗ ಡಿಸೆಂಬರ್ January 14th ಆದಮೇಲೆ ತಿರ್ಗಿ ಎಲ್ಲ ಪಿಕಪ್ ಆಗೋದು. ಇಲ್ಲಾಂದರೆ ಡೆಲಿವರಿ ನಾರ್ಮಲಿ ಇಂಡಸ್ಟ್ರಿ 3 months 4 months ಡಿಲೇ ಯಾವಾಗಲೂ ಇರುತ್ತೆ ಸರ್. ಬಿಕಾಸ್ ಕೆಲಸ ನಾವು ಸ್ಪೀಡ್ ಮಾಡಿಲ್ಲಲ್ಲ ಈ ಟೈಮ್. ಬಿಕಾಸ್ ಪೇಮೆಂಟ್ ಕ್ರೈಸಿಸು, ಅವ್ರ ಕಾರ್ಯ ಕೆಲಸ ಮಾಡೋರಿಗೆ ಅವ್ರು ಕೊಡಬೇಕು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ತೆರಿಗೆ ವಂಚಿಸಿ ಕಪ್ಪು ಹಣ ಸ್ವೀಕರಿಸುವ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಾಗೂ ಕಪ್ಪು ಹಣ ನೀಡಿ ಆಸ್ತಿ ಖರೀದಿಸುವ ಶ್ರೀಮಂತ ಕುಳಗಳು ಈಗ ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲ, ಹೊಸ ವರ್ಷಕ್ಕೆ ಗೃಹ ಪ್ರವೇಶದ ಬಗ್ಗೆ ಪ್ಲಾನ್ ಮಾಡಿದವರು ಏಕಾಏಕಿ 500 ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳು ಬ್ಯಾನ್ ಆದ ತಕ್ಷಣ ಮನೆ ಗೃಹ ಪ್ರವೇಶವನ್ನ ಮುಂದಕ್ಕೆ ಹಾಕಿದ್ದಾರೆ. ಇನ್ನು ಕೆಲವರ ಮನೆಗಳ ಕೆಲಸ ಪೂರ್ಣಗೊಳ್ಳದ ಕಾರಣ ಕಾಂಟ್ರಾಕ್ಟರ್ಗಳಿಂದ ಹಣ ವಾಪಸ್ ಪಡೆಯುತ್ತಿದ್ದಾರೆ. ಒಟ್ನಲ್ಲಿ ಕೇಂದ್ರ ಸರ್ಕಾರದ ಈಗಿನ ನಿರ್ಧಾರದಿಂದಾಗಿ ಮುಂದಿನ ಕೆಲ ತಿಂಗಳುಗಳ ಕಾಲ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಗದು ಹಣ ಚಲಾವಣೆ ಸಂಪೂರ್ಣವಾಗಿ ನಿಲ್ಲಬಹುದು. ಇದು ಭವಿಷ್ಯದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮದ ಮೇಲೆ ಇನ್ನಷ್ಟು ಪರಿಣಾಮ ಬೀರಲಿದೆ ಅನ್ನೋದು ತಜ್ಞರ ಲೆಕ್ಕ. ಬೆಂಗಳೂರಿನಿಂದ ಮುತ್ತಪ್ಪ ಲಮಾಣಿ, ಸುವರ್ಣ ನ್ಯೂಸ್.